ನಾಳೆ ದೆಹಲಿಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ಮತ್ತೆ ತಾವೆಲ್ಲರೂ ಹೋಗ್ತೀರಿ ಅನ್ಸುತ್ತೆ. ಈಗ ಯಾವ ಖಾತೆಗೆ ಡಿಮ್ಯಾಂಡ್ ಇದೆ ಸರ್? ಕೃಷಿ ಖಾತೆ, ಕೃಷಿ ಸಚಿವರಾಗ್ತಾರೆ ಅಂತ ಒಂದು ಕಡೆ, ಮತ್ತೆ ಡಾಕ್ಟರ್ಗೂ ಕೂಡ ಆರೋಗ್ಯ ಖಾತೆ ಬೇಕು ಅಂತ ಹೇಳಿ ಒಂದು ಚರ್ಚೆ ನಡೀತು. ಹೈಕಮಾಂಡ್ ಲೆವೆಲ್ ಕೂಡ ಚರ್ಚೆ ಆಗಿರುವಂಥದ್ದು. ಇಲ್ಲ, ನನ್ನ ಗಮನದಲ್ಲಿದ್ದಂಗೆ ಇದು ಕೇವಲ ಮಾಧ್ಯಮದ ಊಹಾಪೋಹದ ಮಾತುಗಳಷ್ಟೇ. ಇಲ್ಲಿವರೆಗೂ ನಿನ್ನೆ ದಿನ ಏನು ಮಾನ್ಯ ಕುಮಾರಣ್ಣ ಅವರು ದೆಹಲಿಗೆ ಹೋಗಿದ್ರು, ಎಲ್ಲ NDA ಮೈತ್ರಿ ಪಕ್ಷದ ಎಲ್ಲ ನಾಯಕರುಗಳು ಎಲ್ಲ ಒಟ್ಟಾಗೆ ಸೇರಿ ಒಂದು ಸಮಾಲೋಚನೆಯನ್ನು ನಡೆಸಿದಂಥದ್ದು ಪ್ರಧಾನಮಂತ್ರಿಗಳ ಜೊತೆ. ಹಾಗಾಗಿ ಬಹುಶಃ ಇನ್ನೂ ಈ ಖಾತೆಗಳ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಆಗಿಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ. ಅಲ್ಲ, ಇವತ್ತು ಜೋಶಿ ಅವರನ್ನು ಕರೆದು ಮಾತಾಡಿದ್ದಾರೆ ಅಂತ ಈ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅಲ್ಲ, ಅದು ನಮಗೆ ಇನ್ನೂ ಗೊತ್ತಿಲ್ಲಣ್ಣ. ಆದರೆ ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮತ್ತೆ ದೆಹಲಿಗೆ ತೆರಳ್ತಾ ಇದ್ದಾರೆ ತಂದೆಯವರು. ಹಾಗಾಗಿ ಬಹುಶಃ ನಾಳೆ ಹೋದ ನಂತರ ಇದೆಲ್ಲ ಗೊತ್ತಾಗ್ತದೆ. ಕೇಂದ್ರ ಸಚಿವರಾಗ್ತಿದ್ದಾರೆ, ಏನು ಅನ್ಸುತ್ತೆ ಸರ್? ಇಲ್ಲ, ಅದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಅಂತ ಹೇಳಿದ್ನಲ್ಲಣ್ಣ. ತಂದೆಯವರು ಅಲ್ಲಿ ಹೋದ್ಮೇಲೆ ಬಹುಶಃ ತದನಂತರ ಒಂದೆರಡು ದಿನಗಳ ಕಾಲದಲ್ಲಿ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಾಳೆ ದೆಹಲಿಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ಮತ್ತೆ ತಾವೆಲ್ಲರೂ ಹೋಗ್ತೀರಿ ಅನ್ಸುತ್ತೆ. ಈಗ ಯಾವ ಖಾತೆಗೆ ಡಿಮ್ಯಾಂಡ್ ಇದೆ ಸರ್? ಕೃಷಿ ಖಾತೆ, ಕೃಷಿ ಸಚಿವರಾಗ್ತಾರೆ ಅಂತ ಒಂದು ಕಡೆ, ಮತ್ತೆ ಡಾಕ್ಟರ್ಗೂ ಕೂಡ ಆರೋಗ್ಯ ಖಾತೆ ಬೇಕು ಅಂತ ಹೇಳಿ ಒಂದು ಚರ್ಚೆ ನಡೀತು. ಹೈಕಮಾಂಡ್ ಲೆವೆಲ್ ಕೂಡ ಚರ್ಚೆ ಆಗಿರುವಂಥದ್ದು. ಇಲ್ಲ, ನನ್ನ ಗಮನದಲ್ಲಿದ್ದಂಗೆ ಇದು ಕೇವಲ ಮಾಧ್ಯಮದ ಊಹಾಪೋಹದ ಮಾತುಗಳಷ್ಟೇ. ಇಲ್ಲಿವರೆಗೂ ನಿನ್ನೆ ದಿನ ಏನು ಮಾನ್ಯ ಕುಮಾರಣ್ಣ ಅವರು ದೆಹಲಿಗೆ ಹೋಗಿದ್ರು, ಎಲ್ಲ NDA ಮೈತ್ರಿ ಪಕ್ಷದ ಎಲ್ಲ ನಾಯಕರುಗಳು ಎಲ್ಲ ಒಟ್ಟಾಗೆ ಸೇರಿ ಒಂದು ಸಮಾಲೋಚನೆಯನ್ನು ನಡೆಸಿದಂಥದ್ದು ಪ್ರಧಾನಮಂತ್ರಿಗಳ ಜೊತೆ. ಹಾಗಾಗಿ ಬಹುಶಃ ಇನ್ನೂ ಈ ಖಾತೆಗಳ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಆಗಿಲ್ಲ ಅಂತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿ. ಅಲ್ಲ, ಇವತ್ತು ಜೋಶಿ ಅವರನ್ನು ಕರೆದು ಮಾತಾಡಿದ್ದಾರೆ ಅಂತ ಈ ಬಗ್ಗೆ ಅಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅಲ್ಲ, ಅದು ನಮಗೆ ಇನ್ನೂ ಗೊತ್ತಿಲ್ಲಣ್ಣ. ಆದರೆ ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮತ್ತೆ ದೆಹಲಿಗೆ ತೆರಳ್ತಾ ಇದ್ದಾರೆ ತಂದೆಯವರು. ಹಾಗಾಗಿ ಬಹುಶಃ ನಾಳೆ ಹೋದ ನಂತರ ಇದೆಲ್ಲ ಗೊತ್ತಾಗ್ತದೆ. ಕೇಂದ್ರ ಸಚಿವರಾಗ್ತಿದ್ದಾರೆ, ಏನು ಅನ್ಸುತ್ತೆ ಸರ್? ಇಲ್ಲ, ಅದ್ರ ಬಗ್ಗೆ ಇನ್ನು ಮಾಹಿತಿ ಇಲ್ಲ ಅಂತ ಹೇಳಿದ್ನಲ್ಲಣ್ಣ. ತಂದೆಯವರು ಅಲ್ಲಿ ಹೋದ್ಮೇಲೆ ಬಹುಶಃ ತದನಂತರ ಒಂದೆರಡು ದಿನಗಳ ಕಾಲದಲ್ಲಿ ಏನು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.